ಶತ್ರುಗಳು ಯಾರು ದೂರ ಇರಲ್ಲ ಅಕ್ಕ. ನಮ್ಮ ಅಕ್ಕಪಕ್ಕನೇ ಇರ್ತಾರೆ. ಆದರೆ ಯಾರು ಅಂತ ನಾವು ತಿಳ್ಕೋಬೇಕಷ್ಟೇ. ಏನೋ ನಂಗೊಂದು ಒಳಿತಲ್ಲ ಕಳ್ಳ, ಸ್ಯಾಗ ಟೆನ್ಷನ್ ಆಗೋಗದೆ. ನನ್ನ ಮಗ ಮನೆಗೆ ಬರೋವರೆಗೂ ನಂಗೆ ಸಮಾಧಾನ ಇಲ್ಲ. ನಾನಿದ್ದೀನಲ್ಲಕ್ಕ, ನೀನೇನು ಯೋಚನೆ ಮಾಡಬೇಡ, ಆರಾಮಾಗಿರು. ನಿನ್ನ ಮನೆಗೆ ಹೋಗಿ ಮನೆಕ, ಬೆಳಿಗ್ಗೆ ಮಾತಾಡೋಣ. ಆದ್ರೂ ಮಹೇಶ, ನಾನು ಹೇಳಿದ್ನಲ್ಲಕ್ಕ, ನೀನೇನು ಚಿಂತೆ ಮಾಡಬೇಡ, ಪುರುಷಿ ಸಿಕ್ಕೇ ಸಿಗ್ತಾನೆ. ಅವನ ಜೊತೆ ಇವಳು ಮದುವೆ ನಡೆದೇ ನಡೀತೆ, ಇದಕ್ಕೆ ನಾನು ಗ್ಯಾರಂಟಿ. ಸರಿ ಕಳ್ಳ, ನಿನ್ ಮಾತು ನಂಬ್ತೀನಿ. ಒಟ್ನಾಗೆ ನನ್ನ ಮಗ ನನಗೆ ಸಿಗ್ಬೇಕು ಅಷ್ಟೇಯ. ಸಿಗ್ತಾನೆ ಕಣಕ್ಕ, ಸಿಗದೆ ಎಲ್ಲೋಗ್ತಾನೆ. ಸ್ಯಾನೆ ಟೈಮ್ ಆಯ್ತು, ನಾ ಮನೆಗೆ ಹೋಯ್ತೀನಿ. ವಿಚಾರಿಸ್ಕೋತೀನಿ, ಎಲ್ರೂ ವಿಚಾರಿಸ್ಕೋತೀನಿ. ನಿಮ್ ಮುಖದಲ್ಲಿರೋ ಕಳೆ ನೋಡಿದ್ರೆ ನಂಗೆಲ್ಲ ಅರ್ಥ ಆಗುತ್ತೆ. ನಮ್ಮನ್ನ ನೋಡಿದ್ರೆ ನಿನಗ ಆಗ ಅನ್ಸುತ್ತಾ? ಮೊದ್ಲು ಹೋಗಿ ಡಾಕ್ಟರ್ಗೆ ನಿನ್ ಕಣ್ ತೋರ್ಸು. ನಿನ್ ಯೋಚನೆನು ಕರ್ಮ. ಮೊದ್ಲು ಹೋಗಿ ಆ ಹುಡುಗನ್ನ ಹುಡ್ಕೋದ್ರ ಬಗ್ಗೆ ಯೋಚನೆ ಮಾಡು. ಸರಿಯಾಗಿ ಹೇಳಿದ್ರಿ ಅಜ್ಜಿ. ಮಹೇಶಣ್ಣನ್ ಬಾಯಿನ ಸರಿಯಾಗಿ ಮುಚ್ಚಿಸಿದ್ರಿ. ಇಂಥವ್ರನ್ನ ಎಷ್ಟ್ ಜನನು ನಾನು ನೋಡಿಲ್ಲ. ನೀವು ಅಷ್ಟೇ. ಅವನ್ ಬಂದ್ಮೇಲೆ ಹಲ್ಕಿರ್ತ ನಿಂತ್ಕೋಬೇಡಿ, ಅವನಿಗೆ ಅನುಮಾನ ಬಂದ್ಬಿಡುತ್ತೆ. ಸರಿ ಅಜ್ಜಿ, ಸುಮ್ಮನೆ ಇರ್ತೇವೆ. ನಮ್ಮ ಮಾತು ಕೇಳಿ ಮಹೇಶಣ್ಣ ಮತ್ತೆ ಹೊರಗೆ ಬಂದರೂ ಬರ್ಬೋದು. ಬನ್ನಿ ಹೋಗೋಣ. ಅರದನ ನಿನ್ ಮದ್ವೆ ನಿಂತೋಗಿದೆ ಕಣೆ. ಹೀಗೆ ಯಾಕೆ ಮೊರೆ ಹಾಕೊಂಡು ಇರ್ಬೇಡ, ನೆಮ್ಮದಿಯಾಗಿರು. ಆ ಮಹೇಶನ್ ಮುಂದೆ ಸಪ್ಪಗಿರು, ಇಲ್ಲ ಅಂದ್ರೆ ಡೌಟ್ ಬಂದ್ಬಿಡುತ್ತೆ. ಸರಿ ಅಜ್ಜಿ. ಆರಾಧ್ನಾ ಬಾ. ಅಮ್ಮ, ರಾಜ್ ಇನ್ನೂ ಬಂದಿಲ್ಲ. ಅವ್ರ ಜೊತೆ ಮಾತಾಡ್ಕೊಂಡು ನಾನು ಬರ್ತೀನಿ, ನೀನು ಹೋಗಿರು. ಸರಿ. ಅವನು ಎಲ್ಲಿ ನೆಮ್ಮದಿ ಅನ್ಸುತ್ತೋ ಅಲ್ಲಿರ್ತಾನೆ. ರಾಜ್ಗೆ ನೆಮ್ಮದಿ ಸಿಗೋ ಜಾಗ ಅಂದ್ರೆ ಯಾವುದು? ಹಾ, ನನ್ನ ಯೋಚನೆ ಸರಿಯಾಗಿದ್ರೆ ಅವ್ರು ಅಲ್ಲೇ ಇರ್ತಾರೆ. ಹಾಯ್ ರಾಜ್. ರಾಜ್, ಏನ್ರಿ? ಕೂತ್ಕೊಳ್ಳಿ ಅಂತಾನೂ ಹೇಳಲ್ವಾ? ಕೂತಿದ್ದೀರಲ್ವಾ, ಇನ್ನೇನ್ ಹೇಳ್ಬೇಕು? ಯಾಕೆ ಬಂದೆ ಅಂತ ಕೇಳಲ್ವಾ? ನಂಗೇನ್ರಿ ಗೊತ್ತು, ನಾನೇ ಕೇಳ್ಬೇಕು. ಅಷ್ಟಕ್ಕೂ ನಾನು ಯಾರ್ರಿ ನಿಮ್ ಬಗ್ಗೆ ವಿಚಾರಿಸಕ್ಕೆ? ಇಷ್ಟೊತ್ತಾದ್ರೂ ನೀವು ಒಟ್ಟಾರಕ್ಕೆ ಬರ್ಲಿಲ್ವಲ್ಲ, ಅದಕ್ಕೆ ನಿಮ್ಮನ್ನ ಹುಡ್ಕೊಂಡು ಬಂದೆ. ನೀವ್ ಯಾಕ್ರಿ ನನ್ನ ಹುಡ್ಕೊಂಡ್ ಬಂದ್ರಿ?
ನೀವೇನಾಗ್ಬೇಕು ನನಗೆ? ಆ ಮಾತೆಲ್ಲ ಯಾಕೀಗ? ಬನ್ನಿ ಮನೆಗೆ ಹೋಗೋಣ. ನಿಮ್ಮ ಹತ್ರ ಮಾತಾಡ್ಬೇಕು. ಆಗಲ್ಲ ರೀ. ನೀವ್ಯಾರು ನನ್ನ ಮನೆಗೆ ಬಾನಕ್ಕೆ? ಸರಿ, ಯಾಕೆ ಇಲ್ಲಿ ಬಂದು ಕೂತಿದ್ದೀರಾ? ನಾನು ಎಲ್ಲಾರು ಕುತ್ಕೊಳ್ತೀನಿ, ಹೇಳ್ತೀನಿ, ಮಲ್ಕೋತೀನಿ. ನೀವ್ ಯಾರು ನನ್ನ ಕೇಳಕ್ಕೆ? ಒಂದೇ ವಟಾರದಲ್ಲಿ ಇದ್ದೀವಿ ಅಂದಮೇಲೆ ಯಾರಿಗಾದ್ರೂ ಹೇಳೋಗ್ಬೇಕಲ್ವಾ? ನಾನು ಯಾರಿಗೂ ಹೇಳೋಗೋ ಅವಶ್ಯಕತೆ ಇಲ್ಲ. ನಾನು ಬಂದಿಲ್ಲ ಅಂತ ಅಲ್ಲಿ ಯಾರು ನನಗೋಸ್ಕರ ಕಾಯೋರು ಇಲ್ಲ. ನಾನಿದ್ದೀನಲ್ಲ. ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಕಾಯ್ತಿದ್ದೆ, ಅದಕ್ಕೆ ಹಾಗೆ ಹೇಳ್ದೆ. ಮುರುಗೇಶ್ ಅವ್ರನ್ನ ಕೇಳಿದ್ರೆ ನೀವೆಲ್ಲಿದ್ದೀರಾ ಅಂತಾನೆ ಹೇಳಲಿಲ್ಲ. ಹೌದೌದು, ಆಗಿದ್ ಮಂಗಳಾರತಿ ಸಾಲ್ದು ಅಂತ ಹೇಳ್ಬಿಟ್ಟು ಬೇರೆ ಬರ್ಬೇಕಾಯ್ತಾ? ನೀವ್ ಹೀಗೆ ಸಿಡಕ್ ಮೂತಿ ಸುಬ್ಬನ್ ತರ ಆಡಿದ್ರೆ ನಾನು ಹೇಗ್ರಿ ಮಾತಾಡಕ್ಕಾಗುತ್ತೆ? ಸ್ವಲ್ಪ ಶಾಂತಿ ಇಟ್ಕೊಳ್ಳಿ. ಶಾಂತಿ ಅಂದ್ರೆ ಶಾಂತಿ, ಅದನ್ನ ಫಸ್ಟ್ ನೀವ್ ಕಲ್ತ್ಕೊಳ್ಳಿ. ನಿಮ್ಗೆ ಅದ್ರ ಉಪಯೋಗ ಜಾಸ್ತಿ ಇರೋದು. ಯಾವಾಗ್ಲೂ ಉರಿ ಅಂತಾನೆ ಇರ್ತೀರಾ. ಹೌದು, ಒಪ್ಕೊಂಡೆ. ನನ್ ಬಾಯ್ ಬಡ್ಕಿ, ಸಿಡ್ಕಿ, ಓಕೆನಾ? ಆದ್ರೆ ಎಲ್ಲ ಟೈಮ್ನಲ್ಲೂ ಜನ ಒಂದೇ ತರ ಇರಲ್ಲ ರೀ, ಬದ್ಲಾಗ್ತಾರೆ. ಅವ್ರ ತಪ್ಪನ್ನ ತಿತ್ಕೊಂಡು ಖಂಡಿತ ಬದ್ಲಾಗ್ತಾರೆ. ಜನಗಳು ಬದಲಾಗ್ಬೋದು, ಆದ್ರೆ ನೀವಲ್ಲ. ನಿಮ್ಮ ಹತ್ರ ಕೆಟ್ಟದ್ ಮಾಡಿದ್ರು ಅನ್ಸ್ಕೋಬೇಕು, ಒಳ್ಳೇದ್ ಮಾಡಿದ್ರು ಅನ್ಸ್ಕೋಬೇಕು. ಬೈದೆ ಇದ್ರೆ ನಿಮಗ್ ತಿಂದ ಅನ್ನ ಕರಗಲ್ಲ ನೋಡಿ. ನೋಡಿ, ನಿಮ್ಮ ಹತ್ರ ಮಾತಾಡಕ್ ನಂಗೆ ಇಂಟ್ರೆಸ್ಟ್ ಇಲ್ಲ, ಸುಮ್ನೆ ಎದ್ದೋಗ್ರಿ. ಹೋಗಲ್ಲ, ನಾನು ಇವತ್ತು ಇಲ್ಲೇ ಕುತ್ಕೋತೀನಿ. ನಾನೇ ಎದ್ದೋಗ್ತೀನಿ. ರಾಜ್, ಒಂದ್ ನಿಮಿಷ ನಿಂತ್ಕೊಳ್ಳಿ. ಬಿಡಿ ನನ್ ಕೈನಾ. ಬಿಡಲ್ಲ. ಅಲ್ಲ, ಇಷ್ಟೆಲ್ಲ ಸಿಕ್ ಮಾಡ್ಕೊಳ್ಳೋ ಬದಲು ನೀವೇ ಹೇಳ್ಬೋದಿತ್ತು ತಾನೆ. ನಾನಿದೆಲ್ಲ ಮಾಡ್ತಿರೋದು ಮದುವೆ ತಪ್ಸೋದಕ್ಕೆ, ನೀನ್ ಒಳ್ಳೇದಕ್ಕೆ ಅಂತ ಹೇಳ್ಬೋದಿತ್ತಲ್ವಾ? ಈ ಕನ್ಫ್ಯೂಷನ್ ಇರ್ತಿರ್ಲಿಲ್ಲ. ಮೊದ್ಲೇ ಹೇಳಿದ್ರೆ ಏನ್ರಿ ಮಾಡ್ತಿದ್ರಿ? ಆಗ ಮದ್ವೆಲ್ಲಿ ಎಲ್ಲ ಗೊತ್ತಿರೋ ಹಾಗೆ ಕೂತಿರ್ತಿದ್ರಿ. ಮಹೇಶ್ ಸರ್ಗೆ ಅನುಮಾನ ಬಂದಿರೋದು, ಅವ್ರು ಅದನ್ನ ಕಂಡಿಡ್ದು ಮದ್ವೆ ನಡ್ಸಕ್ಕೆ ಹೊಸ ಪ್ಲಾನ್ ಮಾಡ್ತಿದ್ರು. ಅವಾಗ ಏನ್ ಮಾಡ್ತಿದ್ರಿ? ಅದಕ್ಕೆ ರೀ ಏನು ಹೇಳ್ದೆ ಸುಮ್ಮನೆ ಇದ್ದೆ. ಅದೇ ತಪ್ಪಾಗೋಯ್ತು. ಅಷ್ಟು ಅರ್ಥ ಮಾಡ್ಕೊಳಕ್ಕಾಗಲ್ವೇನ್ರಿ? ಹೋಗಿ ಹೋಗಿ ಇದನ್ನೆಲ್ಲ ನಿಮ್ಮ ಹತ್ರ ಹೇಳ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ಹೋಗಿ ಹೋಗಿ ಮಂಟಪದಲ್ಲಿ ಕುತ್ಕೊಳ್ಳಿ. ಕುರ್ಚಿ ಬರೋ ತನಕ ಎದ್ದೇಳಲ್ಲ ಅಂತ ಹೇಳಿದ್ರಿ ತಾನೆ, ಮತ್ತೆ ಯಾಕೆ ಇಲ್ಲಿ ಬಂದಿದ್ದೀರಾ? ಎಲ್ಲಿದಾರ ಅವರು? ಹುಡ್ಕೋದ್ರಲ್ಲಿ ನೀವು ಪಂಟ್ರಲ್ವಾ? ನನ್ನನ್ನೇ ಹೇಗೆ ಹುಡುಕಿದ್ರೋ ಹಾಗೆ ಹುಡುಕಿ. ಈಗೇನು ಹೀಗೆ ಮಾತಾಡ್ತಿರ್ತಿರೋ ಅಥವಾ ನನಗೂ ಮಾತಾಡೋದಕ್ಕೆ ಅವಕಾಶ ಕೊಡ್ತಿರೋ? ಏನಮ್ಮೋ ತುಂಬಾ ಖುಷಿಯಾಗಿದ್ಯಾ? ಗೆಸ್ ಮಾಡು. ಕೆಸ್ ಸುಶಾಂತ್ ಏನಾರು ಮನೆಗೆ ಬರ್ತಿದ್ದಾನ?
ಇದು ಅಷ್ಟು ದೊಡ್ಡ ಖುಷಿ ಅಲ್ಲ, ಬೇರೆನೆ. ಮತ್ತಿನ್ನೇನಮ್ಮ? ಅಪ್ಪ ನಾನು ಆಫೀಸಿಗೆ ಬರೋದಕ್ಕೆ ಒಪ್ಕೊಂಡ್ಬಿಟ್ರು. ಎಸ್. ಏನೋ ಮಾವ ನೀನು ಆಫೀಸಿಗೆ ಬರೋದಕ್ಕೆ ಒಪ್ಕೊಂಡ್ರ? ನಿನಗೆ ಅವರು ಮನೆಯಲ್ಲೇ ರೆಸ್ಟ್ ಮಾಡು ಅಂತ ಏನು ಹೇಳಿಲ್ವಾ? ಹೇಳಿದ್ರು. ಅದು ಇದು ಕಾರಣನೂ ಕೊಟ್ರು. ಆದ್ರೆ ನಾನ್ ಬಿಡ್ಬೇಕಲ್ವಾ? ಅಲ್ಲ, ಈಗ ಆಫೀಸಿಗೆ ಬಂದು ಏನು ಮಾಡಬೇಕು ಅಂತ ಅನ್ಕೊಂಡಿದ್ಯಾ? ನಾನ್ ಮೊದಲು ಅಟ್ಯಾಕ್ ಮಾಡದೆ ಮೂರ್ತಿ ಸೆಕ್ಷನ್ನ ಸ್ಯಾಂಡಿ. ಅವ್ರನ್ನ ಪೂರ್ತಿಯಾಗಿ ಡೆಸ್ಟ್ರಾಯ್ ಮಾಡ್ತೀನಿ. ತುಂಬಾ ಹಾರಾಡ್ತಿದ್ರಲ್ಲ, ಅವ್ರ ಸ್ಥಿತಿ ಏನಾಗುತ್ತೆ ಅಂತ ನೋಡ್ತಿರು. ಎಷ್ಟು ಬೇಕಾದ್ರೆ ಮಾತಾಡಿ, ಆದ್ರೆ ನಾನು ಕೇಳಿಸ್ಕೋಬೇಕಲ್ಲ. ಯಾಕ್ರಿ ಕೊಕ್ ತೋರಿಸ್ತಾ ಇದ್ದೀರಾ? ಬಾಯಿಗೆ ಬಂದಂಗೆ ಬೈದಿದ್ದು ನೀವು, ಕೊಬ್ಬಿರೋದು ನಿಮಗೆ. ಈಗೇನು, ನಾನ್ ಮಾತಾಡ್ಲು ಅಥವಾ ಹೊರಡ್ಲೋ? ರೀ ರೀ ಆರಾಧನ ಬನ್ರಿ. ನಾನ್ ನಿಮ್ಮ ಹತ್ರ ಏನೋ ಹೇಳ್ಬೇಕು ಅಂತ ನಿಮ್ಮನ್ನ ಹುಡ್ಕೊಂಡ್ ಬಂದೆ. ಆಕ್ಚುಲಿ ನಾನು ನಿಮ್ಗೇನೋ ಹೇಳ್ಬೇಕಾಯ್ತು.